ನಿನ್ನೆ ಮಕ್ಕಳ ಹತ್ರ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ಕೆಲವು ಪಾಯಿಂಟ್ಸನ್ನು ನೋಡಿದ್ವಿ. ಇವತ್ತು ಕಂಟಿನ್ಯೂ ಮಾಡೋಣ. ಹೌ ಟು ಟಾಕ್ ಸೋ ಕಿಡ್ಸ್ ವಿಲ್ ಲಿಸನ್ ಅನ್ನೋ ಬುಕ್ಕಲ್ಲಿ ಹೇಳಿದ ಹಾಗೆ ಮಕ್ಕಳಿಗೆ ಆರ್ಡರ್ ಮಾಡೋದು ಇಷ್ಟ ಆಗಲ್ಲ, ಅದೇ ಕಾಪರೇಷನ್ ಇದ್ದರೆ ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ರೂಮನ್ನು ಕ್ಲೀನ್ ಮಾಡು ಅಂತ ಆರ್ಡರ್ ಮಾಡೋ ಬದಲು ಊಟಕ್ಕಿಂತ ಮುಂಚೆ ನಾವಿಬ್ಬರು ಸೇರಿ ಈ ರೂಮನ್ನು ಹೇಗೆ ಕ್ಲೀನ್ ಮಾಡ್ಬೋದು, ಈ ಥರ ಕ್ವಶನ್ಸ್ ಕೇಳಿದಾಗ ಮಗು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ನೀವು ಆರ್ಡರ್ ಮಾಡಿದಾಗ ರೆಸಿಸ್ಟ್ ಮಾಡುತ್ತೆ. ಎರಡನೇದು, ಮಗುನ ಲೇಬಲ್ ಮಾಡಬೇಡಿ, ಅದ್ರ ಬದಲು ಅದ್ರ ಆ್ಯಕ್ಷನ್ನ ಕರೆಕ್ಟ್ ಮಾಡಿ. ನೀನು ಇರ್ರೆಸ್ಪಾನ್ಸಿಬಲ್ ಅಂತ ಹೇಳೋ ಬದಲು ನೀನು ಈ ಥರ ಟಾಯ್ಸನ್ನು ಬಿಸಾಕಿದರೆ ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೆ, ಅಥವಾ ನೀನು ಬರೀ ಸುಳ್ಳು ಹೇಳ್ತೀಯಾ ಅಂತ ಹೇಳೋ ಬದಲು ನೀನು ಈ ಥರ ಸುಳ್ಳು ಹೇಳಿದ್ರೆ ಇನ್ನೊಬ್ರು ನಿನ್ನ ಮೇಲೆ ಟ್ರಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಲೇಬಲ್ ಮಾಡೋ ಬದಲು ಅವ್ರ ಆ್ಯಕ್ಷನ್ನ ಕರೆಕ್ಟ್ ಮಾಡಿ. ಮೂರನೇದು, ಆದಷ್ಟು ಒಂದು ವರ್ಡ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ನಿನ್ಗೆ ಎಷ್ಟು ಸತಿ ಹೇಳೋದು ಆ ಶೂಸನ್ನು ಅಲ್ಲಿಡು ಅಂತ ಹೇಳಿ, ಅದ್ರ ಬದಲು ಶೂಸ್ ಅಥವಾ ಹೋಮ್ವರ್ಕ್ ಅಥವಾ ಬೆಡ್ ಟೈಮ್. ಸೊ ಯೂಸಿಂಗ್ ಒನ್ ವರ್ಡ್ ಈಸ್ ಬೆಟರ್ ದ್ಯಾನ್ 20 ವರ್ಡ್ಸ್. ಇದು ನಿಮ್ಮನ್ನು ಸ್ಟ್ರೆಸ್ ಫ್ರೀ ಮಾಡುತ್ತೆ.